ನಿಜವಾಗ್ಲೂ ಪ್ರೀತಿ ಮಾಡುವಂಥ ವ್ಯಕ್ತಿಗೆ ಮೋಸ ಮಾಡೋದೇ ಜಾಸ್ತಿ ಆ್ಯಕ್ಚುಲಿ. ಅವ್ರು ತುಂಬ ಹಚ್ಕೊಂಡಿರ್ತಾರೆ, ಅವ್ರನ್ನೇ ಸರ್ವಸ್ವ ಅಂದ್ಕೊಂಡಿರ್ತಾರೆ. ಆ ವ್ಯಕ್ತಿಗಳಿಗೆ ಮಸ್ಲತ್ ಮಾಡಿ ದೂರ ಮಾಡ್ತಿರ್ತಾರೆ. ಸೊ, ನಿಮಗೆ ಬ್ರೇಕಪ್ ಮಾಡಿ ದೂರ ಮಾಡ್ಬೇಕನ್ನೋದು ಅವ್ರ ಯೋಚನೆ ಆಗಿದ್ರೆ, ಸೊ, ನಿಮ್ಮೊಟ್ಟಿಗೆ ಕೆಲವೊಂದಿಷ್ಟು ಅವ್ರು ನಡ್ಕೊಳ್ಳುವಂಥ ರೀತಿ ಬದಲಾಗಿರುತ್ತೆ. ಸೊ, ಏನು ಬದಲಾವಣೆ ಕಾಣುತ್ತೆ ಅವರಲ್ಲಿ, ಅದನ್ನ ಹೇಳ್ತಾ ಹೋಗ್ತೀನಿ. ಸೊ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಆ್ಯಂಡ್ ಬ್ರೇಕಪ್ ಆಗಿ ತುಂಬ ನೊಂದಿದ್ರೆ, ಡಿಪ್ರೆಷನ್ ಆಗಿದ್ರಿಂದ ಅದರಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, PDF ನನ್ನ ಹತ್ರ ಇದೆ ಆ್ಯಕ್ಚುಲಿ. ಸೊ, ವಾಟ್ಸಪ್ಪಲ್ಲಿ PDF ಅಂತ ಕಳಿಸ್ಕೊಡಿ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ. ಬಟ್ ಚಾರ್ಜಸ್ ಇರುತ್ತೆ, PDFಗೆ ಫ್ರೀ ಇರಲ್ಲ. ಸೊ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಕಳಿಸ್ಕೊಡ್ತೀನಿ. ಓಕೆ. ಸೊ, ನೋಡಿ, ನಿಮ್ಮನ್ನು ದೂರ ಮಾಡೋ ಮುಂಚೆ ಅವರಲ್ಲಿ ಏನೇನು ಬದಲಾವಣೆ ಆಗುತ್ತೆ ನೋಡ್ಕೊಂಬರೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತಾಡೋ ಆಸಕ್ತಿ ತುಂಬ ಕಡಿಮೆ. ಇದು ಆ್ಯಕ್ಚುಲಿ ಕ್ಲಿಯರ್ ಒಂದು ಸೈನ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿರ್ತಕ್ಕಂಥ ಲಕ್ಷಣ ಅನ್ಬೋದು ಅವರಲ್ಲಿ ಆಗುವಂಥ ಬದಲಾವಣೆ. ಮಾತಾಡೋಕ್ಕೆ ಇಂಟ್ರೆಸ್ಟೇ ಕೊಡ್ತಾ ಇರಲ್ಲ. ನೀವು ಅವರೊಟ್ಟಿಗೆ ಆಡಲೇಬಾರ್ದು ಅನ್ನೋ ಲೆವೆಲಿಗೆ ತಂದಿಟ್ಬಿಡ್ತಾರೆ ನಿಮ್ಮನ್ನು. ನೀವು ಕೂರಿಸ್ಕೊಂಡ್ಬಿಟ್ಟು ಎಷ್ಟೇ ಬುದ್ಧಿ ಹೇಳಿ, ಎಷ್ಟೇ ಅರ್ಥ ಮಾಡಿಸಿ, ನಮ್ಮ ಮಧ್ಯೆ ಬಾಂಡಿಂಗ್ ಕಾಣಿಸ್ತಿಲ್ಲ, ನಮ್ಮ ಬಗ್ಗೆ ನಾವು ಮೊದಲಿನ ಥರ ಇಲ್ಲ ಅಂತ ಅವ್ರಿಗೆ ಹೇಳಿದ್ರೂ ಅವರನ್ನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಆಸಕ್ತಿ ತಗೊಳ್ಳೋದು ಇಲ್ಲ ಆ್ಯಕ್ಚುಲಿ. ಓಕೆ. ನಿಮಗೆ ಕೊಡಬೇಕಾಗಿರೋ ಸಮಯ, ಮಾತು, ಕಾಳಜಿ ಅದೆಲ್ಲ ಬೇರೆಯವ್ರೊಟ್ಟಿಗೆ ಕಳೀತಾ ಹೋಗ್ತಾರೆ. ಬಟ್ ಸ್ಟಿಲ್ ಅದೆಲ್ಲ ಅವ್ರು ಮಾಡ್ತಿದ್ರೂ ತಪ್ಪು ನಿಮ್ಮದೇ, ನೀವೇ ಸರಿ ಇಲ್ಲ ಅಂತ ಮತ್ತು ನಿಮಗೆ ಜಡ್ಜ್ ಮಾಡ್ತಾ ಬರ್ತಾರೆ. ಇದಿದೆಯಲ್ಲ, ಆ್ಯಕ್ಚುಲಿ ನೀವು ತಿದ್ಕೊಳ್ಳೋಕೆ ರೆಡಿ ಇರ್ತೀರಿ, ಕೂರಿಸ್ಬಿಟ್ಟೆಲ್ಲ ಕ್ಲಿಯರಾಗಿ ಹೇಳ್ತೀರಿ. ಸ್ಟಿಲ್ ಅವರು ನೀವು ಹೇಳಿದ ಮೇಲೂ ಬದಲಾವಣೆ ಆಗ್ತಿಲ್ಲ ಆ್ಯಂಡ್ ಮಾತು ಸರಿಯಾಗಿ ಆಡ್ತಿಲ್ಲ ಅಂದರೆ, ಇಂಟ್ರೆಸ್ಟ್ ತಗೊಳ್ತಿಲ್ಲ ಅಂದರೆ, ನಿಮ್ಮನ್ನು ಬ್ರೇಕಪ್ ಮಾಡೋಕ್ಕೆ, ನಿಮ್ಮ ರಿಲೇಷನ್ಶಿಪ್ನ ಬ್ರೇಕ್ ಮಾಡೋಕ್ಕೆ, ದೂರ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅರ್ಥ. ಹೆಸರಿಗೆ ಮಾತ್ರ ತುಂಬ ಪ್ರೀತಿ ಮಾಡ್ತೀನಿ ಅಂತ ಅಷ್ಟೇ ಹೇಳ್ತಾರೆ. ಬಟ್ ನಡವಳಿಕೆಯಲ್ಲಿ ಮಾತ್ರ ಚೂರು ಬದಲಾವಣೆಗಳು ಕಾಣ್ತಿರಲ್ಲ. ಕೊನೆಯ ಒಂದು ಸೈನ್ ಇದು, ಲಕ್ಷಣ. ಎರಡನೇದು ಬಂದು ಏನಂತ ಹೇಳಿದ್ರೆ, ಭವಿಷ್ಯದ ಬಗ್ಗೆ ಕ್ಲಿಯರ್ ಮಾತಿರಲ್ಲ. ನೀವು ಮುಂದೆ ಭವಿಷ್ಯ ನಿಮ್ಮಿಬ್ರದ್ದು ಹೆಂಗಿರಬೇಕು ಅಂತ ನೀವೇನೋ ಡಿಸ್ಕಷನ್ ಮಾಡೋಕ್ಕೆ ಶುರು ಮಾಡಿದ್ರೆ, ಒಂದು ಸಲ ಮುಂದೆ ಚೆನ್ನಾಗಿರೋಣ, ಒಂದು ಸಲ ನಂಗೆ ಬೇಕಾಗಿಲ್ಲ ನೀನು, ಇನ್ನೊಂದು ಸಲ 50-50 ಅಂದರೆ ಒಂದು ಕ್ಲಿಯರ್ ಇರ್ತಕ್ಕಂಥ ನೀವು ಫಿಕ್ಸೆಡ್ ಅನ್ನೋದು ಇರೋದಿಲ್ಲ ಅವ್ರ ಮೈಂಡಲ್ಲಿ. ಅಂದಾಗ ಆಪ್ಷನ್ಸ್ ಬಗ್ಗೆ ಇವನು ಹೋದ್ರೆ ಹೋಗ್ಲಿ, ಇನ್ನೊಂದು ಆಪ್ಷನ್ಸ್ ಇದೆ ನನಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಆಪ್ಷನ್ಸ್ ಇಟ್ ಮೀನ್ಸ್ ಇನ್ನೊಬ್ಬ ಬಾಯ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಹತ್ರ ನಾನು ಸಾಚಾ, ನಾನು ನಿನ್ನ ಬಿಟ್ಟರೆ ಬೇರೆ ಯಾವುದು ಬೇಡ ನನಗೆ, ಸಾಕು ಅಂತಿರ್ತಾರೆ. ಯಾಕಂದರೆ ಸಾಕು ನೀವು. ಬಟ್ ಸಾಕು ಅಂದಾಗ ಅವರು ಇಲ್ಲ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ ಅಂತ ಅರ್ಥ ಆ್ಯಕ್ಚುಲಿ. ಇಲ್ಲ, ನೀವೇ ಕ್ಲಿಯರು, ನೀವೇ ಕೊನೆ ತನಕ ಇರಬೇಕು ಅನ್ನೋ ಒಂದು ಕ್ಲಿಯರ್ ಒಂದು ವಿಷನ್ನು, ಮಾತು ಇರಲ್ಲ. ಸೊ, ಇದು 100% ನಿಮ್ಮನ್ನು ದೂರ ಮಾಡುವಂಥ ಒಂದು ಮೆಂಟಾಲಿಟಿ ಇರೋರೇ ಹಾಗೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟು, ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಶಾರ್ಟಾಗಿ ಹೇಳ್ಬೇಕಂದ್ರೆ, ನಿಮ್ಮ ಭಾವನೆಗಳ ಬಗ್ಗೆ ಕಾಳಜಿ ಕಡಿಮೆ. ಆ್ಯಕ್ಚುಲಿ ಭಾವನೆಗಳ ಬಗ್ಗೆ ಅಂತ ಹೇಳಿದ್ರೆ, ನೀವು ಏನಾದ್ರು ಮಾತಾಡ್ತಿದ್ರೆ ಬೇರೆಯವ್ರ ಮಾತಿಗೆ ಅಟೆನ್ಷನ್ ಕೊಡ್ತಾರೆ. ನೀವೇನೇ ಹೇಳ್ಕೊಂಡು ನೀವು ಸಾಯ್ಬೇಕಲ್ಲಿ. ನಿಮ್ಗಳ ಮಾತಿಗೆ ಅಟೆನ್ಷನ್ ಕೊಡಲ್ಲ, ನಿಮ್ಗಳ ಮಾತಿಗೆ ರೆಸ್ಪಾನ್ಸ್ ಮಾಡಲ್ಲ ಆ್ಯಕ್ಚುಲಿ. ಓಕೆ. ಆ್ಯಂಡ್ ನೀವೇನೇ ಹೇಳಿದ್ರು ಆ ಭಾವನೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ಅವರಿಗೆ ಹುಷಾರಿಲ್ಲದಿರ್ಬೇಕಾದ್ರೆ ಸಾಥ್ ಕೊಡಿ, ತಲೆ ಕೆಡಿಸ್ಕೊಳ್ಳಿ, ಎಲ್ಲ ಮಾಡಿ. ಬಟ್ ಸ್ಟಿಲ್ ಆದರೂ ನಿಮ್ಮ ಮೇಲೆ ತಪ್ಪು ಹಾಕ್ತಾರೆ. ಭಾವನೆಗಳ ಬಗ್ಗೆ ಕಾಳಜಿ ಕಡಿಮೆ ಮಾಡ್ತಿದ್ದಾರೆ, ಮಾತು ಕಡಿಮೆ ಆಗ್ತಿದೆ, ಆ್ಯಂಡ್ ಫ್ಯೂಚರ್ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ 100% ಇದು ಬ್ರೇಕಪ್ ನಿಮ್ಮನ್ನು ಮಾಡಲಿಕ್ಕೆ, ನಿಮ್ಮನ್ನು ದೂರ ಮಾಡಲಿಕ್ಕೆ ಒಂದು ಮಸಲತ್ತನ ಮಾಡ್ತಿದ್ದಾರೆ ಅಂತ ಅರ್ಥ. ನೀವು ಎಷ್ಟೋ ಸಲ ಕೂರಿಸ್ಕೊಂಡ್ಬಿಟ್ಟು ಹೇಳ್ತೀರ ಅವ್ರಿಗೆ, ಇಲ್ಲ ಈ ಥರ ಚೇಂಜಸ್ ಆಗಿದೆ, ಹಂಗಾಗಿ ನನಗೆ ರಿಲೇಷನ್‌ಶಿಪ್ಪಲ್ಲಿ ಯಾವುದೋ ಒಂದು ಮಧ್ಯೆ ಕನೆಕ್ಟಿವಿಟಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ತಿದ್ಕೊಳ್ಳಲ್ಲ ಅಂತ ಹೇಳಿದ್ರೆ 100% ಅವ್ರಿಗೆ ನಿಮ್ಮ ರಿಲೇಷನ್‌ಶಿಪ್ ಸಾಕಾಗಿ ಹೋಗಿದೆ, ಅದನ್ನ ಬಿಡಬೇಕಂತ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅರ್ಥ. ಸ್ನೇಹಿತರೆ, ನಿಮ್ಮ ರಿಲೇಷನ್‌ಶಿಪ್ಪಲ್ಲಿ ಈ ಥರದ್ದು ಪ್ರಾಬ್ಲಮ್ ಆಗಿದ್ರೆ ಎಚ್ಚೆತ್ಕೊಳ್ಳಿ. ಎಸ್, ಆಗಿದೆ ಅಂತ ಅನಿಸಿದರೆ ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋ ಅನ್ನಿಸ್ತು ಕಮೆಂಟ್ ಮಾಡಿ ವಿಡಿಯೋ ಅನ್ನಿಸ್ತು ಅಂತ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.